ಅವನೇ ನನ್ನ ಪ್ಲಾನ್ಗಳಿಗೆಲ್ಲ ದಾಳ. ಯಾರಕ್ಕ ಅವನು? ಅದೆಲ್ಲ ನಿನಗೆ ಯಾಕೆ? ಅಕ್ಕ, ಆದ್ರೂ ಇಷ್ಟು ದೊಡ್ಡ ಸಾಧನೆ ಹೇಗ್ ಮಾಡ್ದೆ? ದೃಷ್ಟಿ ಬೊಟ್ಟು ದೇವ್ರೆ, ನನ್ನ ಗಂಡಂಗೆ ರಕ್ಷಣೆ ಕೊಡು. ಅವ್ರ ಜೀವಕ್ಕೆ ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಯ್ಯೋ, ಇದೇನಿದು? ದೀಪ ಹಾರೋಯ್ತಲ್ಲ. ಭಗವಂತ, ಏನಪ್ಪ ಇದ್ರ ಅರ್ಥ? ನನ್ನ ಗಂಡ ಅಪಾಯದಲ್ಲಿದ್ದಾರೆ ಅಂತನ? ನಮ್ಗೆ ನೆಮ್ಮದಿಯಾಗಿರೋದಕ್ಕೆ ಬಿಡು ತಂದೆ. ಇಷ್ಟು ದಿನ ನಿನ್ ಕೊಟ್ಟು ಏಟು ಹುಳಿಪೆಟ್ಟು ಅಂತ ಅನ್ಕೊಂಡಿದ್ದೆ. ಹುಳಿಪೆಟ್ಟು ಬಿಟ್ರೇನೆ ಕಲ್ಲು ಶಿಲೆ ಆಗೋದು ಅಂತ. ಆದ್ರೆ ಇದ್ರ ಮೇಲೂ ನೀನ್ ನನಗೆ ಹೊಡೆದ್ರೆ ಶಿಲೆ ಆಗೋ ಬದಲು ಪುಡಿ ಆಗ್ಬಿಡ್ತೀನಿ. ನಾನು ನನ್ನ ಗಂಡ ಒಟ್ಟಿಗೆ ಇರಬೇಕು, ಖುಷಿಯಾಗಿರ್ಬೇಕು. ಆದಷ್ಟು ಬೇಗ ನನ್ನ ಗಂಡ ಮನೆಗೆ ಬರೋ ಹಾಗೆ ಮಾಡಪ್ಪ. ನಾವಿಬ್ರು ನೂರು ಕಾಲ ಚೆನ್ನಾಗಿರೋ ಹಾಗೆ ಮಾಡು. ಅಯ್ಯೋ, ಮತ್ತೆ ದೀಪ ಹಾರೋಯ್ತು. ಇದೇನಿದು? ಅಪಶಕ್ನದ ಮೇಲೆ ಅಪಶಕ್ನ ಆಗ್ತಿದ್ಯಲ್ಲ. ನನ್ಗೆ ಯಾವ ನೋವಿನ ಸಂದೇಶ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ? ನನಗೆ ಯಾಕೆ ಹೀಗೆ ಹಿಂಸೆ ಮಾಡ್ತಿದ್ಯಾ ಭಗವಂತ? ನನ್ನೇ ನಂಬಿದ್ದೀನಿ, ಕೈ ಬಿಡಬೇಡ. ನನ್ನ ಗಂಡಂಗೆ ಏನೂ ಆಗಲ್ಲ ಅನ್ನೋ ಸೂಚನೆ ಕೊಡು ತಂದೆ. ದೃಷ್ಟಿ, ನನಗ್ ಮಂಗಳಾರತಿ ಕೊಡಲ್ವಾ? ಇದೇನ್ ಮಾಡ್ತಿದ್ದೀರಾ ನೀವು? ಮಂಗಳಾರತಿನ ಯಾರಾದ್ರೂ ಆರಿಸ್ತಾರ? ನಾನು ಆರಿಸ್ತೀನಿ. ಅದು ಕೆಟ್ಟದ್ದು. ಈ ಮನೆ ಯಜಮಾನ್ರಿಗೆ ಒಳ್ಳೇದಾಗಲ್ಲ. ವಾವ್, ಹಾಗಾದ್ರೆ ಇನ್ನೊಂದ್ಸಲ ಆರತಿ ತಗೊಂಡ್ ಬಾ. ಇನ್ನೊಂದ್ಸಲ ಅಂತ ಆರಿಸ್ತೆ. ಅವ್ರಿಗೆ ಮಾತ್ರ ಅಲ್ಲ, ನಿಮಗೂ ಒಳ್ಳೇದಾಗಲ್ಲ. ದತ್ತುಗೆ ಕೆಟ್ಟದಾದ್ರೆ ನನಗೆ ಒಳ್ಳೇದೇ ಬಿಡು. ಅವನೇನಾದ್ರೂ ಸತ್ರೆ ಇದೇ ದೇವ್ರಿಗೆ 101 ತೆಂಗಿನಕಾಯಿ ಓಡಿಸ್ತೀನಿ. ಏನಾಗಿದೆ ನಿಮ್ಗೆ? ತುಂಬಾ ಖುಷಿ ಆಗಿದೆ. ಇನ್ನು ನನ್ನ ತಮ್ಮನ್ಗೆ ಏನಾಯ್ತು ಅನ್ನೋ ಕೆಟ್ಟ ಸುದ್ದಿ ಬಂದ್ರೆ ಆತ್ಮ ತೃಪ್ತಿ ಆಗಕ್. ನನ್ ಗಂಡನ್ ಹೀಗೆಲ್ಲ ಮಾಡಿದ್ರೆ ನಿಮ್ಗೂ ಒಳ್ಳೇದಾಗತ್ತಾ? ತುಂಬಾ ಪಾಪ ಮಾಡ್ತಿದ್ದೀರಾ ನೀವು. ಹೌದಾ? ಪರವಾಗಿಲ್ಲ ಅನ್ಕೋ.
ಪರಿಸ್ಥಿತಿ ಇನ್ನೂ ಹದ್ಗೆಡ್ಲಿ. ದೃಷ್ಟಿ ದೀರ್ಘ ಅಮಂಗಲಿ ಭಾವ. ಅಕ್ಕ ಮಾತ್ರೆ ತಗೋ. ಅಕ್ಕ ಯಾಕಕ್ಕ ಭಯ ಪಡ್ಕೊಂಡಿದ್ಯಾ? ಮಾತ್ರೆ ತಗೋ. ಏನಕ್ಕಕ್ಕ ಆತರ ಭಯ ಪಡ್ಕೋತಿದ್ಯಾ? ದೃಷ್ಟಿ ಇಲ್ಲೇ ಇದ್ದಾಳೆ, ಇಲ್ಲೇ ಪಕ್ಕದಲ್ಲಿ ಇದ್ದಾಳೆ, ಅವಳಿಗೆಲ್ಲ ಹೇಳ್ಬಿಡ್ಬೋದು ಅಂತ ನೀನ್ ಯೋಚನೆ ಮಾಡ್ತಿದ್ರೆ ಅದು ನಿನ್ ಜೀವಕ್ಕೆ ನೀನೇ ತಂದ್ಕೊಡೋ ಸಂಸ್ಕಾರ. ಅಕ್ಕ ನಿನ್ ಕೈ ನೋಡಿ ಹೇಗ್ ನಡುಕ್ತಿದೆ ಅಂತ ನಿನ್ ಮನ್ಸಲ್ಲಿ ಏನ್ ಹಿಡ್ಕೊಂಡಿದ್ಯಾ ನೀನು? ಏನಿಲ್ಲ ರಾಜ, ನನ್ ಮೇಲೆ ಅಟ್ಯಾಕ್ ಆಯ್ತಲ್ವಾ, ಅದು ಪದೇ ಪದೇ ನೆನಪಾಗ್ತಾ ಇದೆ. ನೆನಪಾದಾಗೆಲ್ಲ ಭಯ ಆಗ್ತಿದೆ. ಮನೇಲಿದ್ದಾಗ ನೀನ್ ಇಷ್ಟೊಂದು ಹೆದರ್ತಿರ್ಲಿಲ್ಲ, ಇಲ್ಲಿಗ್ ಬಂದ್ಮೇಲೆ ಅದಾಗಿದ್ದು. ಅದ್ರಲ್ಲೂ ಶರವತಿ ಚಿಕ್ಕಮ್ಮವ್ರನ್ನ ನೋಡಿದ ತಕ್ಷಣ ಒಳ್ಳೆ ಜೀವ ಹೋದಂಗ್ ನಡ್ತಿಲ್ಲ. ಯಾಕೆ? ನಿನ್ಗೂ ಅವ್ರಿಗೂ ಏನಂತದ್ದು? ಅದು ರಾಜ, ಹಾಗೆಲ್ಲ ಏನೂ ಇಲ್ಲ. ನಾನು ಅವ್ರು ನನ್ಗೆ ಏನೋ, ಅವ್ರು ದೊಡ್ಡವರಲ್ವಾ, ಅದಕ್ಕೆ ಮರ್ಯಾದೆ ಅಷ್ಟೇ. ಮೊದ್ಲೆಲ್ಲ ನೀವಿಬ್ರು ಎಷ್ಟು ಕ್ಲೋಸ್ ಆಗಿದ್ರಿ, ಆಗಿಲ್ದೇ ಇರೋ ಭಯ ಈಗೇನಕ್ಕೆ? ನಂಗೇನೋ ನಿಮ್ಮಿಬ್ರು ಮಧ್ಯೆ ಏನೋ ನಡೀತಾ ಇದೆ ಅಂತ ಅನಿಸ್ತಿದೆ. ಏನ್ ರಾಜ ನೀನು? ಮೊದ್ಲೇ ನನ್ನ ಪರಿಸ್ಥಿತಿ ಹೇಗಿದೆ, ನೀನ್ ಏನೇನು ಹೇಳ್ಬೇಡ. ನೀನ್ ಅನುಮಾನ ಪಡೋದಕ್ಕೆ ಸರಿಯಾದ ಸಮಯ ಸಂದರ್ಭ ಅಂತ ಏನು ಇಲ್ವಾ? ಗಟ್ಲೆ ರಕ್ತ ಹೋಗಿದೆ, ವೀಕ್ನೆಸ್ಗೆ ಕೈ ನಡುಕ್ತಾ ಇದೆ, ಅದಕ್ಕೆಲ್ಲ ನೀನ್ ಅರ್ಥ ಕಟ್ತಿಯಲ್ಲ. ನಾನು ನೆಮ್ಮದಿ ಆಗಿರೋದು ನಂಗೆ ಇಷ್ಟ ಅಲ್ವಾ? ಸರಿ ಸರಿ, ಟೆನ್ಷನ್ ಆಗ್ಬೇಡ, ಈಗ ಮಾತ್ರೆ ತಗೊಂಡು ರೆಸ್ಟ್ ಮಾಡು. ಇವಳೇನೋ ಸುಳ್ಳು ಹೇಳ್ತಿದ್ದಾಳೆ. ಶರಾವತಿ ಚಿಕ್ಕಮ್ಮವ್ರನ್ನ ನೋಡಿದ್ರೆ ಇವಳು ಯಾಕಷ್ಟು ಭಯ ಪಡ್ತಾಳೆ? ಅದೇನು ಅಂತ ನಾನು ತಿಳ್ಕೋಬೇಕು. ನೋಡು, ನೀನಾಯ್ತು, ಈ ರೂಮ್ ಆಯ್ತು, ತಿನ್ನ ಮಲಗದ್ನ ಅಂತ ಇದ್ರೆ ನಿನ್ ಜೀವನ ಎರಡನ್ನೂ ನಿನಗೆ ಭಿಕ್ಷೆ ಹಾಕ್ತೀನಿ. ಇಲ್ಲ ಅಂದ್ರೆ ಈ ಸೀಮಾ ಅನ್ನೋಳೊಬ್ಳು ಭೂಮಿ ಮೇಲೆ ಹುಟ್ಟಿದ್ಲು ಅನ್ನೋದನ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ. ಅದ್ರಲ್ಲೂ ಶರವತಿ ಚಿಕ್ಕಮ್ಮವ್ರನ್ನ ನೋಡಿದ ತಕ್ಷಣ ಒಳ್ಳೆ ಜೀವ ಹೋದಂಗ್ ನಡ್ತಿಲ್ಲ. ರಾಜನ್ಗೆ ಏನೋ ಅನುಮಾನ ಬಂದಿರೋ ಹಾಗಿದೆ. ಏನ್ ಮಾಡೋದು? ಅಕ್ಕ, ಸೀಮಾ ಇಂದ ತೊಂದ್ರೆ ಅಂತಿದ್ದೆ, ಈಗ ತೊಂದ್ರೆ ಕೊಡೋಳೆ ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ಯಲ್ಲ. ಅದ್ರಲ್ಲೂ ಅವ್ರ ಅಮ್ಮನ ಕನ್ವಿನ್ಸ್ ಮಾಡ್ತಿದ್ಯಾ ಅಂದ್ರೆ ಏನ್ ನಿನ್ ಉದ್ದೇಶ? ನಾನು ಬೇಕಾದಷ್ಟು ಬೇರೆ ಕೆಲ್ಸದಲ್ಲೂ ಬ್ಯುಸಿ ಇದ್ದೀನಿ ಹೇಮಾ. ಹೀಗಿರುವಾಗ ಅವಳ ಮೇಲೂ ಕಣ್ಣಿಟ್ಕೊಂಡು ಕೂತ್ಕೊಳಕ್ ಆಗಲ್ಲ ನನ್ಗೆ. ಅದಕ್ಕೆ ಕಣ್ ಮುಂದೆನೆ ಇರ್ಲಿ ಅಂತ ಮನೆಗೆ ಕರ್ಕೊಂಡ್ ಬಂದೆ. ಬುದ್ಧಿ ಇದ್ಯಾ ನಿನಗೆ? ಅವಳು ದೂರ ಇದ್ದೇನೆ ನಿನಗ್ ಸೇಫು.
ದೃಷ್ಟಿಗೂ ಅವಳು ಬೇಗ ಸಿಗ್ತಾಳೆ. ಸೀಮಾ ದೃಷ್ಟಿ ಒಂದೇ ಮನೇಲಿದ್ರೆ ಅದು ಡೇಂಜರ್ ಅಲ್ವಾ? ಆ ಸೀಮಾ ನಾನು ಹಾಕಿದ್ಗೆನ ದಾಟಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಕಸ್ಮಾತ್ ದಾಟ್ಬಿಟ್ರೆ? ನಿನ್ ಬಗ್ಗೆ ಎಲ್ಲ ಗೊತ್ತಿರೋ ಸೀಮಾ ನಿನಗೆ ಉಲ್ಟಾ ಹೊಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಅವಳು ಹಾವು ಅಂತ ನನಗೆ ಗೊತ್ತಿದೆ. ಹಾಗಂತ ಹಾವನ್ನ ಸುಮ್ಮನೆ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿಲ್ಲ. ಅದ್ರ ಹೊಲನೆಲ್ಲ ಕಿತ್ತಾಕಿ ಕರ್ಕೊಂಡ್ ಬಂದಿದ್ದೀನಿ. ಅವಳ ಆತ್ಮಸ್ಥೈರ್ಯನ ಕಿತ್ಕೊಂಡು ಅವಳ ಜೀವನ ಎರಡನ್ನೂ ನನ್ನ ಕೈಲಿ ಇಟ್ಕೊಂಡಿದ್ದೀನಿ. ಹೀಗಿರುವಾಗ ಸೀಮಾ ಸತ್ಯ ಹೇಳೋದಿರ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಭಯ ಪಡ್ತಾಳೆ. ನಾನು ಅವಳ ಕಣ್ಮುಂದೆ ಹೋದ್ರೆ ಭೂತ ನೋಡ್ದಾಗ ಎದ್ರುಕೋತಾಳೆ. ಒಂದಂತೂ ಅರ್ಥ ಆಯ್ತು, ನಿನ್ ಹತ್ರ ಆಡ್ದವ್ರ ಬಾಳು ಬೀದಿ ಪಾಲು. ಎಲ್ಲಾರ್ನೂ ಅಂಗೈಲಿ ಆಟಾಡ್ಸೋಳು ಈ ಶರಾವತಿ. ದತ್ತುನ ಸೆಂಟಿಮೆಂಟ್ ಇಟ್ಕೊಂಡು ಹೊಡೆದೆ, ದೃಷ್ಟಿನ ಯಾಮಾರಿಸಿ ಹೊಡೆದೆ, ಸೀಮಾ ಹೆದರಿಸಿ ಹೊಡೆದೆ. ಯಾರ್ಯಾರಿಗೆ ಯಾವ್ಯಾವ ಆಯುಧ ಬಳಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹೇಮಾ. ಸಕಲ ಅಸ್ತ್ರಗಳನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿರೋ ಈ ಮಹಾರಾಣಿನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಪ್ಪಿ ತಪ್ಪಿ ಮುಟ್ಟಿದ್ರೆ ಅವ್ರಿಗೆ ಸಾವು ಕಟ್ಟಿಟ್ಟು ಬುತ್ತಿ. ಆದ್ರೂ ಯಾರ್ ಸಪೋರ್ಟ್ ಇಲ್ದೆ ನೀನ್ ಹೇಗ್ ಸಾಧಿಸ್ದೆ? ಯಾರು ಹೇಳಿದ್ದು ನನಗೆ ಯಾರ್ದು ಸಪೋರ್ಟ್ ಇಲ್ಲ ಅಂತ? ನನ್ನ ಹಿಂದೆ ಒಬ್ಬ ಇದ್ದಾನೆ. ಅವನೇ ನನ್ನ ಪ್ಲಾನ್ಗಳಿಗೆಲ್ಲ ದಾಳ. ಯಾರಕ್ಕ ಅವನು? ಅದೆಲ್ಲ ನಿನಗೆ ಯಾಕೆ? ಅಕ್ಕ, ಆದ್ರೂ ಇಷ್ಟು ದೊಡ್ಡ ಸಾಧನೆ ಹೇಗ್ ಮಾಡ್ದೆ? ಪ್ಲಾನ್ ಹೇಗ್ ಮಾಡ್ದೆ ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ, ಹೇಳ್ತೀಯಾ? ಕತೆ ಹೇಳ್ಕೊಂಡು ಕೂತ್ಕೊಳ್ಳೋ ಪೇಷನ್ಸ್ ನನಗೆ. ಮನೇಲಿ ಎಲ್ರು ಗೋಳಾಡ್ತಿದ್ದಾರೆ, ಅದನ್ನ ನೋಡ್ತಾ ಇದ್ರೆ ಒಂಥರ ಮಜಾ ಬರ್ತಾ ಇದೆ. ಈಗಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಈ ಖುಷಿಲೇ ನೀವೆಲ್ಲರಿಗೂ ಒಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ದಡ್ಡಿ ಕಣೆ ನೀನು. ಸರ್ಪ್ರೈಸ್ ಅಂತ ಹೇಳಿದ್ಮೇಲೂ ಏನು ಅಂತ ಕೇಳ್ತಿಯಲ್ಲ. ಈ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೋ, ಇಷ್ಟರಲ್ಲೇ ಅದೇನ್ ಸರ್ಪ್ರೈಸು ಅಂತ ನಿನ್ಗೆ ಗೊತ್ತಾಗತ್ತೆ. ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ಅಲ್ವಾ? ಏನಾದ್ರೂ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ನಮ್ಮ ಹತ್ರನೂ ಗುಡ್ ಬಿಟ್ಕೊಡೋದೇ ಇಲ್ವಲ್ಲ? ಗುಟ್ಟಿನ ವಿಷಯದಲ್ಲಿ ನಾನು ನನ್ನ ನೆರಳನ್ನೇ ನಂಬಲ್ಲ. ಈ ಶರಾವತಿನ ಹೆಜ್ಜೆ ಕಂಡುಹಿಡಿಯೋದು ತುಂಬಾ ಕಷ್ಟ. ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ. ಈಗ್ಲೂ ನೋಡು, ಮನೇಲಿ ಏನೇನೋ ಆಗ್ತಾ ಇದೆ. ಯಾರಿಗೆ ಏನ್ ನಡೀತಿದೆ ಅನ್ನೋ ಕ್ಲೂನೂ ಇಲ್ಲ. ಎಲ್ಲರೂ ಕೂತ್ಕೊಂಡು ಗೋಳಾಡ್ತಿದ್ದಾರೆ ಅಷ್ಟೇ. ಅಷ್ಟೇ ಅವ್ರಿಗೆ ದಕ್ಕೋದು. ಈ ಶರಾವತಿ ರಹಸ್ಯನ ಭೇದಿಸೋ ಬುದ್ಧಿವಂತಿಗೆ ಯಾರಿಗೂ ಇಲ್ಲ. ನಾನ್ ಕೊಡೋ ಸರ್ಪ್ರೈಸು ನಿಮ್ಗಳಿಗೆಲ್ಲ ಸರ್ಪ್ರೈಸ್ ಆಗಿದ್ರೆ ನನ್ನ ಶತ್ರುಗಳ ಪಾಲಿಗೆ ಅದು ಶಾಕ್. ನೋಡ್ತಾ ಇರು.